ನಮಸ್ಕಾರ ಎಲ್ಲರಿಗೂ. ನಾ ಇವತ್ತೊಂದು ಮಾಹಿತಿನ ಹಂಚ್ಕೋಬೇಕು ಅಂತಂದು ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ಕಪಲ್ಸ್ ನಂಗೆ ಕೇಳ್ತಾರೆ, ಮ್ಯಾಮ್ ಎಲ್ಲಿವರೆಗೂ ನಾವು ವೇಟ್ ಮಾಡಬೇಕು ನ್ಯಾಚುರಲಿ ಕನ್ಸೀವ್ ಆಗ್ಲಿಕ್ಕೆ, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದು ಹೇಳಿ. ಸಪೋಸ್ ಲೇಡೀಸ್ ನಿಮ್ದು ಏಜ್ ಏನಾದರೂ 35 ಒಳಗಡೆ ಇತ್ತು ಅಂತಂದ್ರೆ ನೀವು 1 year ವರೆಗೂ ನೀವು ಟ್ರೈ ಮಾಡ್ತಾ ಇದ್ದೀರಿ ರೆಗ್ಯುಲರ್ ಆಗಿ, ಆದರೂ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ ಈಸ್ ಬೆಟರ್ ಟು ಕನ್ಸಲ್ಟ್ ಡಾಕ್ಟರ್. ನೀವು ಅವಾಗ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ನ. ಅಥವಾ ಲೇಡೀಸ್ ಏಜ್ 35ಕ್ಕಿಂತ ಮೇಲೆ ಇದ್ದು ನೀವು 6 months ವರೆಗೂ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ರಿ, ಆದ್ರೂ ನಿಮ್ಗೆ ಕನ್ಸೀವ್ ಆಗಲಿಲ್ಲ ಅಂತಂದ್ರೆ ಅವಾಗ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗ್ತದೆ. ಸಪೋಸ್ ನಿಮ್ದು ಏಜ್ 40 ಮೇಲ್ಗಡೆ ಇತ್ತು ಅಂತಂದ್ರೆ ನೀವು ಇಮಿಡಿಯೇಟ್ ಕನ್ಸಲ್ಟ್ ಮಾಡ್ಕೊಳ್ಳಿ ನಿಮ್ಮ ಡಾಕ್ಟರ್ಗೆ. ಇದಲ್ಲದೆ ಕೆಲವೊಬ್ರು ಇರ್ರೆಗ್ಯುಲರ್ ಮೆನ್ಸ್ ಇಂದ ಸಫರ್ ಆಗ್ತಾ ಇದ್ರೆ, PCOD ಇಂದ ಸಫರ್ ಆಗ್ತಾ ಇದ್ರು, ಅಥವಾ ಎಂಡೋಮೆಟ್ರಿಕ್ ಡಿಸೀಸ್ ಇಂದ ಸಫರ್ ಆಗ್ತಾ ಇದ್ರು, ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಇಂದ ಸಫರ್ ಆಗ್ತಾ ಇದ್ರು, ಅಥವಾ ಕೆಲವೊಬ್ಬರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಆ ಥರ ಏನಾದರೂ ಇತ್ತಂದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯ ವಿಚಾರ.